ಕೋರ್ ಕಮಿಟಿ ಈಗ ಯತ್ನಾಳ್ ಬಣ ಒಂದ್ ಕಡೆ, ವಿಜೇಂದ್ರ ಅವರು ಒಂದ್ ಕಡೆ, ಇವೆಲ್ಲ ಬೇಡ, ನಾವು ಹಿರಿಯ ನಾಯಕರಾಗಿರುವಂತ ನಾವು ಕೋರ್ ಕಮಿಟಿ ಸದಸ್ಯರು ನಾವು ಸ್ಟ್ರಾಂಗ್ ಆದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಅಭಿಪ್ರಾಯ ನಿಮ್ಗಳದು ಅಂತ ಅಲ್ಲ ಸರ್, ನಮ್ಮ ಅಭಿಪ್ರಾಯ ನಾವು ಎಲ್ಲಿ ಈ ಚುನಾವಣಾ ಪ್ರಕ್ರಿಯೆ ಅಭಿಪ್ರಾಯಗಳನ್ನು ನಾವು ಎಲ್ಲಿ ವ್ಯಕ್ತಪಡಿಸ್ಬೇಕು ಹೇಳಿ? ಮೀಡಿಯಾದ ಮುಂದೆ ಅಲ್ಲ. ನಮ್ಮಲ್ಲಿ ಏನೇ ಅಭಿಪ್ರಾಯ ಇದ್ದರೂ ನೀವು ಕೇಳಿದರೆ ಅದಕ್ಕೆ ನಾವು ಆನ್ಸರ್ ಮಾಡಲಿಕ್ಕೆ ಬದ್ಧರಲ್ಲ. ನಾವು ನಿಮಗೆ ಆನ್ಸರೂ ಮಾಡಬಾರ್ದು. ನಾವು ಕೋರ್ ಕಮಿಟಿಯಲ್ಲಿ ಅದನ್ನು ಹೇಳಿ ಬಿಟ್ಟುಬಿಡಬೇಕು ಅಷ್ಟೇ. ಯಾವುದಾದ್ರು ಮೂಲಗಳಿಂದ ನಿಮಗೆ ಕೋರ್ ಕಮಿಟಿಯಲ್ಲಿರುವಂಥ 10-12ನೇ ಒಬ್ಬ ನಿಮಗೆ ಸಿಗ್ತಾನೆ, ಅವ್ರು ನಿಮಗೆ ಏನಾರು ಅವ್ರನ್ನ ನೀವು ತಗೊಳ್ಳುವಂಥದ್ದು ಮಾಡೇ ಮಾಡ್ತೀರಿ. ಅಲ್ಲ, ಯಾಕೆ ಗೊತ್ತುಂಟ ಅಂತ ಅಲ್ಲ, ಅದನ್ನು ಹೇಳುವಂಥದ್ದೇ ತಪ್ಪು. ಯಾರೊಬ್ಬ ಎಲ್ಲಿ ಹೇಳಬೇಕಾ ಅಲ್ಲಿ ಹೇಳುವುದನ್ನು ಬಿಟ್ಟು ಮಾಧ್ಯಮಕ್ಕೆ ಹೇಳುವಂಥದ್ದೇ ತಪ್ಪು. ಅದರಿಂದಾಗಿಯೇ ಪ್ರಕ್ರಿಯೆಗಳು ಒಂದು ರೀತಿಯಲ್ಲಿ ತೊಂದರೆಗೆ ಆಗ್ತವೆ. 1.25 ವರ್ಷದಿಂದ ಗೊಂದಲ ಆಗ್ತಿದ್ರು ಕೂಡ ತಟಸ್ಥ ನಾಯಕರು ಅಂತ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ. ಒಂದಷ್ಟು ಹಿರಿಯ ನಾಯಕರು ನೀವೆಲ್ಲ ಸೇರಿ ನೀವು ಈಗ ಮುನ್ನೆಲೆ ಬಂದಿರೋದು ಎಲ್ಲ ಒಂದ್ ಕಡೆ ಬೇಸತ್ತು, ಈಗಾದ್ರೂ ಪಕ್ಷ ನಾವು ಸರಿ ಮಾಡ್ಬೇಕಪ್ಪ, ನಾವು ಹಿರಿಯರು ಇದ್ದು ಮಾಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ನೀವು ಮುನ್ನೆಲೆ ಬಂದಿದ್ದೀರಾ? ನೋಡಿ, ನಾವು ನಮ್ಮ ಮನಸ್ಸಲ್ಲಿ ಅದೆಲ್ಲ ಇದ್ದರೂ ಕೂಡ ಆ ಸಲಹೆಗಳನ್ನು ನಾವು ನಮ್ಮ ಕೋರ್ ಕಮಿಟಿಯ ವರಿಷ್ಠರಿಗೆ ಕೊಡಬೇಕು. ಈ ರೀತಿ ಇಂಥ ಸಲಹೆಗಳ ಆಧಾರದಲ್ಲಿ ಮುಂದೆ ಹೋದರೆ ಸರಿ ಆಗ್ತದೆ ಅಂತ ಹೇಳುವಂಥದ್ದು. ಅದು ಸರಿಯಾದ ಮೇಲೆ ಬೇಕಾದರೆ ನಾನು ಸಲಹೆ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು. ಸರಿಯಾಗಲಿಕ್ಕೆ ಮೊದಲೇ ಇದು ನನ್ನ ಸಲಹೆ ಸ್ವೀಕಾರ ಮಾಡಿ ಅಂತ ಹೇಳುವಂಥದ್ದು ಅದು ನಮ್ಮ ಜಿಲ್ಲಾಧ್ಯಕ್ಷರ ವಿಷಯದಲ್ಲಿ ನಿಮ್ಮ ಅಬ್ಜೆಕ್ಷನ್ ಏನು ಅಂತ? ಯಾರ್ದು? ಕೋರ್ ಕಮಿಟಿಲಿ ಫೈನಲ್ ಆಗಿಲ್ಲ ಇಲ್ಲ ಅದು. ಅಲ್ಲ, ಅದನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು ನಾನು. ನನ್ನ ಇಲೆಕ್ಷನ್ ಪ್ರಾಸೆಸ್ನಲ್ಲಿ ಆದಂಥ ವ್ಯತ್ಯಾಸಗಳು ಮತ್ತೊಂದು ಏನಾದರೂ ನಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ನಾವು ಕೋರ್ ಕಮಿಟಿಯಲ್ಲೇ ಹೇಳಿ ಅದನ್ನು ರೆಕ್ಟಿಫೈ ಮಾಡಿ ನಾವು ಕೊಡುವಂಥದ್ದನ್ನು ಮಾಡಬೇಕು. ಅದು ಏನು ಅಂಥದ್ದು ಅಂತ ನಿಮ್ಮಲ್ಲಿ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ. ಎಲ್ಲವೂ ಕೋರ್ ಕಮಿಟಿ ಚರ್ಚೆ ಆಗಬೇಕು ಅಂತ ಹೇಳುವ ನೀವು, ಹೌದು, ನಾನು ನಿಶ್ಚಯವಾಗಿ ಹೇಳ್ತೀನಿ, ಈ ಚರ್ಚೆಗಳನ್ನು ಮಾಧ್ಯಮದ ಮುಂದೆ ಮಾಡುವಂಥದ್ದು ಸರಿಯಲ್ಲ, 100% ಸರಿಯಲ್ಲ. ಮಾಧ್ಯಮದಲ್ಲಿ ಏನು ಯಾಕೆ ಕೋರ್ ಕಮಿಟಿಯಲ್ಲಿ ಚರ್ಚೆಗಳು ಏನೆಲ್ಲ ಬಾಹ್ಯವಾಗಿರುವಂಥ ವಿಚಾರಕ್ಕೆ ಒಂದು ಇತಿಶ್ರೀ ಹಾಕುವಂಥದ್ದು ಮಾಡ್ಬೋದು ಹೊರತು ಮೈನ್ಯೂಟಾಗಿ ಯಾವ ಜಿಲ್ಲೆಯಲ್ಲಿ ಯಾಕೆ ಆಗಲಿಲ್ಲ, ಯಾವ ಜಿಲ್ಲೆಯಲ್ಲಿ, ಅದು ನಮ್ಮ ಚುನಾವಣಾಧಿಕಾರಿಗಳು, ಪ್ರತ್ಯೇಕ ಚುನಾವಣಾಧಿಕಾರಿ, ಅದು ಅಧ್ಯಕ್ಷರು ಮಾಡೋದಲ್ಲ ಚುನಾವಣೆ. ಅಧ್ಯಕ್ಷರು ಮಾಡಲ್ಲ, ಅದಕ್ಕೆ ಪ್ರತ್ಯೇಕವಾದಂಥ ಚುನಾವಣಾಧಿಕಾರಿಗಳನ್ನು ಕೇಂದ್ರದಿಂದ ರಾಜ್ಯಕ್ಕೆ ಮಾಡಿರ್ತಾರೆ. ರಾಜ್ಯ ಚುನಾವಣಾಧಿಕಾರಿಗಳು ಬೇರೆ ಬೇರೆ ಚುನಾವಣಾಧಿಕಾರಿಗಳನ್ನು ಜಿಲ್ಲೆಗೆ ನಿಯುಕ್ತಿ ಮಾಡಿರ್ತಾರೆ. ಜಿಲ್ಲಾ ಚುನಾವಣಾಧಿಕಾರಿ ಮಂಡಲಕ್ಕೆ ನಿಯುಕ್ತಿ ಮಾಡಿರ್ತಾರೆ. ಆದ ಕಾರಣ ಅದು ಆ ಇಂಟರ್ನಲ್ ಪ್ರಾಸೆಸ್ಸಲ್ಲಿ. ಈಗ ನಾನು ನಾಳ್ದು ವರದಿ ಕೊಡ್ತೇನೆ. ಈಗ ನನಗೆಲ್ಲ ಹೇಳಿದ್ದಾರೆ, ಸರ್ ನಿಮಗೆಲ್ಲ ಹೇಳಿದಾರಲ್ಲ ಸರ್ ಅಲ್ಲಿ, ಅದು ಏನು ಅಂತ ನೀವು ಕೇಳಿದರೆ ನನ್ನ ವರದಿಗೆ ಏನರ್ಥ ಇರ್ತದೆ ಹೇಳಿ? ನಿಮ್ಮ ಪ್ರಶ್ನೆ ಆ ರೀತಿ ಆಯಿತು. ಈಗ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ನೀವು ಯಾಕೆ ಹೇಳೋದಿಲ್ಲ ಅಂತ ಕೇಳಿದೆ, ಹಂಗೆ ಆಯಿತು. ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ವರದಿಯನ್ನು ಸೀಕ್ರೆಟಾಗಿ ಕೊಟ್ಟ ಮೇಲೆ ಆ ವರದಿ ಆಧಾರದಲ್ಲಿ ಅದರ ನಂತರ ಚರ್ಚೆಗಳು ನಡಬೇಕು. ಈಗ ಚುನಾವಣಾ ಪ್ರಕ್ರಿಯೆ ಸೆಟ್ರೈಟ್ ಮಾಡುವಂಥ ನಮ್ಮ ಜವಾಬ್ದಾರಿ. ಹೇಗೆ ಎಲ್ಲಿ ತಪ್ಪಿದೆ ಅಂತ ಹೇಳುವಂಥದ್ದು ಅಲ್ಲ, ಹೇಗೆ ಸರಿ ಮಾಡಬೇಕು ಅಂತಲೂ ಹೇಳುವಂಥದ್ದಲ್ಲ ಹೊರಗೆ. ನಾವು ಅದನ್ನು ಕೋರ್ ಕಮಿಟಿಗೆ ಚರ್ಚೆ ಮಾಡಿದ್ದೇವೆ, ನಾಳಿದ್ದು ಮಾಡ್ತೀವಿ ಅಷ್ಟೇ. ಧನ್ಯವಾದಗಳು. ಸರ್, ಇದು ಭಾರಿ ಹಿಂದೆ ಕೂಡ ನಡೆದಿತ್ತು. ಈಗಾಗಲೇ ಕೇಂದ್ರದಲ್ಲಿ ಒಂದು ಕಾನೂನು ತಂದಿದ್ದಾರೆ, ನೀವು ನೋಡಿರ್ಬೋದು. ಕೇಂದ್ರದಲ್ಲಿ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಕಾನೂನು ತಂದಿದ್ದಾರೆ. ಯಾವ ಸೊಸೈಟಿಗಳು ಅಥವಾ ಬೇರೆ ಬ್ಯಾಂಕ್ಗಳು ತೊಂದರೆಗೀಡಾದರೆ ಅದರಲ್ಲಿ ಯಾರು ನಮ್ಮ ಡೆಪಾಸಿಟ್ ಮತ್ತೊಂದು ಇರುವವನಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಲಿಮಿಟೇಷನ್ಸ್ ಹಾಕಿ ಮಾಡೋದರ ಮುಖಾಂತರ ಅದನ್ನು ಮಾಡಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಹಾಗೆಲ್ಲ ಇವರು ಲೂಟಿ ಹೊಡೆಯುವುದೇ ಮತ್ತು ಬೆದರಿಕೆ ತಂತ್ರಗಳಿಂದ ತಮ್ಮ ಬಂಡವಾಳ ಹೂಡಿಕೆಯ 2-3 ಪಟ್ಟು ವಸೂಲು ಮಾಡುವಂಥದ್ದು, ಅದನ್ನು ಕೆಟ್ಟ ಹಾದಿಗೆ ತಗೊಂಡು ಹೋಗುವಂಥದ್ದು ಮಾಡ್ತಾಯಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಒಂದು ನಿರ್ದಿಷ್ಟವಾದಂಥ ಕಾನೂನನ್ನು ತರಬೇಕು. ಇದಕ್ಕೆ ನಿರ್ದಿಷ್ಟ ಮೈಕ್ರೋ ಫೈನಾನ್ಸ್ಗಳು, ಈಗ ನೀವು ನೋಡಿದಿರಿ ಇತ್ತೀಚಿನ ದಿನಗಳಲ್ಲಿ ಈ ಹೋಮ್ ಸ್ಟೇಗಳು ಅಂತ ಹೇಳುವಂಥದ್ದು ಎಲ್ಲೆಲ್ಲಿ ಎದ್ದು ಬಿಟ್ಟು ಇಲ್ಲಿಗಲ್ ಆದಂಥ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಇದಕ್ಕೆ ಈಗಾಗಲೇ ಒಂದು ಸಣ್ಣ ಸೂಚನೆಗಳು ಹೋಗಿದೆ. ಇದೆಲ್ಲ ರಿಜಿಸ್ಟರ್ ಆಗಿರಬೇಕು ಜಿಲ್ಲಾಧಿಕಾರಿಗಳ ಜೊತೆ. ಇದೇ ರೀತಿ ಮೈಕ್ರೋ ಫೈನಾನ್ಸ್ಗಳು ತನ್ನ ಕಾರ್ಯವ್ಯಾಪ್ತಿ ಮತ್ತು ಇದನ್ನು ಅವರು ರಿಜಿಸ್ಟರ್ ಮಾಡಬೇಕು. ಅದರಿಂದ ಹೊರಗೆ ಹೋದರೆ ಅದಕ್ಕೆ ಯಾವುದಾದ್ರು ಒಂದು ಸುಪೀರಿಯರ್ ಅಥಾರಿಟಿ
ಎನ್ಕ್ವೈರಿಂಗ್ ಅಥಾರಿಟಿ ಮಾಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿ ಇದನ್ನು ಮಾಡಬೇಕು. ಇಲ್ಲದ್ರೆ ಭಾರಿ ತೊಂದರೆಗೀಡಾಗ್ತದೆ. ಈ RBI ಗೈಡ್ಲೈನ್ಸು, RBI ಅನುಮತಿ ಇಲ್ಲದೆ ಅನ್ರಿಜಿಸ್ಟರ್ಡ್ ಈ ಮಾಡೋಂಥವನ್ನ ಯಾಕೆ ಇವರು ತಡೆಯಕ್ಕಾಗ್ತಾ ಇಲ್ಲ ಅಂತ ಕಟ್ಟುನಿಟ್ಟಾಗಿ ಜಿಲ್ಲಾಧಿಕಾರಿಗಳು ಮಟ್ಟದಲ್ಲಿ ತಡೆಯಬಹುದು ಅವನ್ನ ಏನು ಈ ನಾಯಿ ಕೊಡೇತಾರ ಅಂದ್ರೆ ಎಷ್ಟೆಷ್ಟು ಸುಮಾರು ಹೆಸರುಗಳಲ್ಲಿ ಮಾಡ್ಕೊತಿದ್ದಾರೆ, ಯಾಕೆ ತಡೆಯಕ್ಕಾಗ್ತಾ ಇಲ್ಲ ಸರ್? ತಡಿಬೋದು ಸರ್. ಇದಕ್ಕೆ ಬೇಕಾದಂಥ ನಿಮ್ಮ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಪ್ರಕಾರ ಇದಕ್ಕೆ ಬೇಕಾದಂಥದ್ದು ಇಂಪ್ಲಿಮೆಂಟಿಂಗ್ ಅಥಾರಿಟಿ ಇದ್ದಾರಲ್ಲ ಅವರ ಫೇಲ್ಯೂರ್ ಇದೆಲ್ಲ ಕಾರಣ. ಈಗ ರಾಜ್ಯ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಇದೆ ಸರ್. ಇವತ್ತು ನಮ್ಮಲ್ಲಿ ಜಿಲ್ಲಾ ಸೊಸೈಟಿಗಳಿದ್ದಾವೆ, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಇದ್ದಾವೆ. ಇದರ ಅಂಡರ್ನಲ್ಲಿ ಇದನ್ನು ತರುವಂಥ ಪ್ರಯತ್ನಗಳನ್ನು ಮಾಡಿದಾಗಲೇ ಯಶಸ್ವಿ ಆಗೋದಿಲ್ಲ, ಇದ್ರೆ ಆಗೋದಿಲ್ಲ.